ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ 11 ಅಂದರೆ 11ನೇ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದಂಥವರು ಗೋಲ್ಡ್ ಸುರೇಶ್. ಅನಿವಾರ್ಯ ಕಾರಣಗಳಿಂದ ಕ್ಯಾಪ್ಟನ್ ಆಗಿದ್ದಂತಹ ವಾರನೇ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಯಿತು. ಇದೀಗ ಗೋಲ್ಡ್ ಸುರೇಶ್ ಏಕಾಏಕಿ ಸಡನ್ನಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆ ಬೆಡ್ ಮೇಲೆ ಗೋಲ್ಡ್ ಸುರೇಶ್ ಅವರು ಮಲಗಿರುವಂತಹ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರೂ ಗೋಲ್ಡ್ ಸುರೇಶ್ ಅವರ ಫೋಟೋನೇ ಬರ್ತಾ ಇದೆ. ಎಲ್ರಿಗೂ ಒಂದು ರೀತಿ ಆತಂಕ ಶುರುವಾಗಿದೆ. ಅಷ್ಟಕ್ಕೂ ಗೋಲ್ಡ್ ಸುರೇಶ್ ಅವರಿಗೆ ಏನಾಯಿತು, ಯಾಕೆ ಆಸ್ಪತ್ರೆ ಸೇರಿಕೊಂಡಿದ್ದಾರೆ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರಲ್ಲಿ ಕಾಡೋದು ಸಹಜ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಒಂದು ಆಸ್ಪತ್ರೆ ಬೆಡ್ ಮೇಲೆ ಗೋಲ್ಡ್ ಸುರೇಶ್ ಮಲಗಿರುವಂಥ ಫೋಟೋ ಏನಿದೆಯಲ್ಲ, ಇದನ್ನು ಕಂಡಂತಹ ಜನರು ಗೋಲ್ಡ್ ಸುರೇಶ್ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸ್ತಿದ್ದಾರೆ. ಏನಾಯಿತು ಗೋಲ್ಡ್ ಸುರೇಶ್ ಅವರಿಗೆ ಅಂತ. ಆದರೆ ಯಾರೂ ಆತಂಕ ಪಡುವಂಥದ್ದು ಏನೂ ಆಗಿಲ್ಲ. ಗೋಲ್ಡ್ ಸುರೇಶ್ ಆಸ್ಪತ್ರೆಗೆ ದಾಖಲಾಗಿರೋದು ನಿಜ, ಆದರೆ ಅದು ಕಾಲು ನೋವಿನ ಚಿಕಿತ್ಸೆಗಾಗಿ. ಏನಾಯಿತು, ಮನೆಯಲ್ಲಿರುವಾಗಲೇ ಅಂದರೆ ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಗೋಲ್ಡ್ ಸುರೇಶ್ ಅವರಿಗೆ ಕಾಲು ಪೆಟ್ಟು ಬಿದ್ದಿತ್ತು. ಆ ನೋವು ಈಗ ಸ್ವಲ್ಪ ಹೆಚ್ಚಾಗಿದೆ. ಹಾಗಾಗಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ. ಆ ಕಾಲಿಗೆ ಆಪರೇಷನ್ ಕೂಡ ಮಾಡಲಾಗಿದೆ. ಹಾಗಾಗಿ ಆಸ್ಪತ್ರೆಯಲ್ಲಿ ಗೋಲ್ಡ್ ಸುರೇಶ್ ಚಿಕಿತ್ಸೆಯನ್ನು ಕೂಡ ಇದೀಗ ಪಡಿತಾ ಇದ್ದಾರೆ. ಅಂತ ಆತಂಕ ಪಡುವಂಥದ್ದು ಕೂಡ ಏನಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವ ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಕಾಲಿಗೆ ಪೆಟ್ಟು ಬಿದ್ದಿದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಆಗಲೇ ಗೋಲ್ಡ್ ಸುರೇಶ್ ಅವರಿಗೆ ಚಿಕಿತ್ಸೆ ಕೊಡಿಸಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಕಾಲು ನೋವು ಇದ್ದರೂ ಕೂಡ ಹಲವು ಚಟುವಟಿಕೆಗಳಲ್ಲಿ, ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಿದ್ರು. ಗೋಲ್ಡ್ ಸುರೇಶ್ ಪಾಲ್ಗೊಂಡಿದ್ದರು. ಟಾಸ್ಕ್ಗಳಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಂತಹ ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ ಪಟ್ಟಕ್ಕೆ ಕೂಡ ಹೋಗಿದ್ದರು. ಕಿಚ್ಚನ ಚಪ್ಪಾಳೆಯನ್ನು ಕೂಡ ಪಡ್ಕೊಂಡಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೂ ಗೋಲ್ಡ್ ಸುರೇಶ್ ಅವರಿಗೆ ಕಾಲು ನೋವು ತುಂಬ ಕಾಡ್ತಾ ಇತ್ತು. ಆ ನೋವು ಅನ್ನೋಂಥದ್ದು ಕಾಲು ನೋವು ತೀವ್ರವಾಗಿ ಕಾಡಿಸೋದ್ರಿಂದ ಸರ್ಜರಿ ಅವಶ್ಯಕತೆ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಂದರೆ ಆಪರೇಷನ್ ಮಾಡಬೇಕಾಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ಗೋಲ್ಡ್ ಸುರೇಶ್ ಅವರಿಗೆ ಆಪರೇಷನ್ ಮಾಡಿದ್ದಾರೆ ಖಾಸಗಿ ಆಸ್ಪತ್ರೆಯಲ್ಲಿ. ಆಪರೇಷನ್ ಯಶಸ್ವಿಯಾಗಿದೆ. ಸದ್ಯ ಆಸ್ಪತ್ರೆಯಲ್ಲೇ ಗೋಲ್ಡ್ ಸುರೇಶ್ ಅವರು ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲಿ ಗೋಲ್ಡ್ ಸುರೇಶ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಮರಳುವ ಸಾಧ್ಯತೆ ಇದೆ. ಗೋಲ್ಡ್ ಸುರೇಶ್ ಬೇಗ ಚೇತರಿಸ್ಕೊಳ್ಳಿ ಅಂತ ಜನರು ಕೂಡ, ಅಭಿಮಾನಿಗಳು ಕೂಡ ಹಾರೈಸ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಬಂದ ಮೇಲೆ ಗೋಲ್ಡ್ ಸುರೇಶ್ ಅವರ ವ್ಯವಹಾರಗಳನ್ನೆಲ್ಲ ಪತ್ನಿ ಹ್ಯಾಂಡಲ್ ಮಾಡ್ತಾಯಿದ್ರು. ಆದರೆ ಕೆಲವು ನಂಬಿಕಸ್ಥರಿಂದಲೇ ಗೋಲ್ಡ್ ಸುರೇಶ್ ಅವರ ಬಿಸ್ನೆಸ್ಗೆ ಸ್ವಲ್ಪ ದೋಖ ಕೂಡ ಆಗಿತ್ತು, ಅಂದರೆ ಮೋಸ ಆಗಿತ್ತು. ಕೆಲವು ಬಹುಮುಖ್ಯ ನಿರ್ಧಾರಗಳನ್ನು ಗೋಲ್ಡ್ ಸುರೇಶ್ ಅವರೇ ತೆಗೆದುಕೊಳ್ಬೇಕಾಗಿತ್ತು. ದೊಡ್ಡ ನಷ್ಟ ಉಂಟಾಗೋ ಸಾಧ್ಯತೆ ಇದ್ದ ಕಾರಣ ಬಿಗ್ ಬಾಸ್ ಆಟವನ್ನು ಕ್ವಿಟ್ ಮಾಡಿ ಗೋಲ್ಡ್ ಸುರೇಶ್ ಅವರು ಹೊರಬಂದಿದ್ದರು. ಅದು ಕೂಡ ಹೊರಬರೋದಕ್ಕೆ ಒಂದು ಕಾರಣ ಆಗಿತ್ತು. ಕೇವಲ ಕಾಲ್ನೋವು ಒಂದೇ ಅಲ್ಲ, ಕಾಲ್ನೋವು ಒಂದು ಕಾರಣ ಆದರೆ ಇನ್ನೊಂದು ಬಹಳ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥ ಸಾಧ್ಯತೆ ಕೂಡ ಇತ್ತು. ಹಾಗಾಗಿ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಹೊರಗಡೆ ಬರಬೇಕಾಯಿತು. ಈಗ ಆಸ್ಪತ್ರೆಯಲ್ಲಿ ಗೋಲ್ಡ್ ಸುರೇಶ್ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಯಾರೂ ಅಭಿಮಾನಿಗಳು ಆತಂಕ ಪಡುವ ಅಗತ್ಯ ಇಲ್ಲ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.